ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮೂರು ಜಾತ್ರೆಗೆ ಹೋಗಿದ್ದೆ. ನಾನು ಓದಿರುವಂಥ ಊರಿಗೆ ನಮ್ಮ ಅಕ್ಕ ಊರಲ್ಲಿದ್ದು ಚಿಕ್ಕ ಮಕ್ಕಳಿಂದ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಹೈಸ್ಕೂಲ್ ಫ್ರೆಂಡ್ಸು. ಹಾಗೆ ನಮ್ಮ ಅಕ್ಕ ಬೆಳಗ್ಗೆನೇ ಟಿಫನ್ಗೆ ಇನ್ನು ಜಾತ್ರೆ ದಿವಸ ಸ್ವಲ್ಪ ಹಾಲು ಪಾಯಸ, ಪಲಾವು, ಮೊಸರು ಬಜ್ಜಿ ಎಲ್ಲ ಮಾಡಿದರು. ಆಮೇಲೆ ನಾವು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಅಲ್ಲಿ ಹಂಚತ್ರ ಮಾಡ್ತಾರೆ. ನಮ್ಮ ಕಡೆ ಹಂಚತ್ರ ಅಂತೀರಿ. ಊರವ್ರಿಗೆಲ್ಲನೂ ಊಟ ಹಾಕಿಸ್ತಾರೆ. ಅಲ್ಲೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಊಟ ಮಾಡ್ಕೊಂಬರೋಣ ಅಲ್ಲಿ ಅಂದ್ಬಿಟ್ಟಂತ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ, ನನ್ನ ಮಕ್ಕಳು ಎಲ್ಲರೂ. ಆಮೇಲೆ ಅಲ್ಲಿ ತುಂಬ ರಶ್ ಇತ್ತು. ಒಂದು ಸ್ವಲ್ಪ ಇವಾಗ ಸ್ಟಾರ್ಟ್ ಆಗಿತ್ತು ಅಷ್ಟೇ, ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಅವಾಗ ಸ್ವಲ್ಪ ರಶ್ ಕಡಿಮೆ ಇತ್ತು. ನಾವು ಊಟ ಮಾಡೋಷ್ಟೊಳಗೆ ತುಂಬ ರಶ್ ಅಂದರೆ ರಶ್ ಇತ್ತು. ನಾನು 6ನೇ ಕ್ಲಾಸಿಂದ SLC ತನಕ ನಾನು ಇಲ್ಲೇ ಓದಿರುವಂಥದ್ದು. ನನ್ನ ಮಗನ ನೋಡು ಡ್ಯಾನ್ಸ್ ಆಡ್ತಾನೆ, ಖುಷಿ ಅವನಿಗೆ. ಅಲ್ಲಿ ಹೋಗಿದ್ರಲ್ಲ, ಅದಕ್ಕೆ ತುಂಬ ಖುಷಿ. ಜಾತ್ರೆ ನಾನು ವರ್ಷ ಮಿಸ್ ಮಾಡಲ್ಲ. ಇಲ್ಲಿ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಆ ಊಟಕ್ಕೆ ಒಂದು ಸ್ವಲ್ಪ ಕೇಸರಿ ಬಾತು, ಮುದ್ದೆ, ಹಸಿ ಅವರೆಕಾಳು ಸಾಂಬಾರು, ಹಲಸಿನಕಾಯಿ ಅಕ್ಕಿ ಮಾಡ್ತಾರೆ. ನಮ್ಮ ಕಡೆ ಜಾತ್ರೆಗಳಲ್ಲಿ ಇದೆ ಪರ್ವು ಊಟ, ನಾವು ಪರ್ವು ಅಂತೀರಿ. ನನ್ನ ಮಗನ ಇಷ್ಟಪಟ್ಟು ಊಟ ಮಾಡ್ತಾನೆ. ಆಮೇಲೆ ಒಂದು ಸ್ವಲ್ಪ ತುಂಬಾ ರಶ್ ಆಯಿತು. ಊಟ ಮುಗಿತಾದ್ಮೇಲೆ ಮನೆಗೆ ಬರೋಣ ಅಂದ್ಬಿಟ್ಟು ಬರ್ತಾಯಿದ್ದೀರಿ. ಅಲ್ಲಿ ಹಂಗೆ ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಯ್ಯೋ, ಏನು ಜಾತ್ರೆ ಅಪ್ಪ ಅಂದರೆ ಇದು ಊರು ಬಂದು ಎಲ್ಲಿ ಇದೆ ಅಂದರೆ ನಾನು ಲೊಕೇಟ್ ಆಗೈತೆ ಅಂದರೆ ಹೊಸೂರು ಪಕ್ಕ ದೊಡ್ಡ ಬೆಳ್ಗಂಡಳ್ಳಿ ಅಂತ ಊರು. ಜಾತ್ರೆ ಬಂದು ಸತ್ಯನಾರಾಯಣ ಸ್ವಾಮಿ ತೇರು ಮತ್ತು ಪಲ್ಲಕ್ಕಿ ಉತ್ಸವ ಇವತ್ತು. ಹಂಗಾಗಿ ನಾನು ತೇರಕ್ಕೆ ಬಂದಿಲ್ಲ, ನನ್ನ ಮಕ್ಕಳು ಬಂದಿದ್ದರು ನಮ್ಮ ಅಕ್ಕ ಮನೆಗೆ. ನಾನು ಪಲ್ಲಕ್ಕಿಗೆ ಬರೋಣ ಅಂತ ಬಂದಿದ್ದೀನಿ. ನನ್ನ ಮಗನು ತುಂಬ ತೀಟೆ ಅಂದರೆ ತೀಟೆ. ಪಕ್ಕದಲ್ಲಿ ಕೆಫೆ ಅಂಗಡಿ ಎಲ್ಲ ಐತೆ. ಹಂಗಾಗಿ ರೋಡ್ ಸೈಡಲ್ಲೇ ಹೋಗ್ಬಿಟ್ಟು ಬರಬೇಕು, ಅಂಗಡಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಬರ್ತಾವನೆ, ನೋಡ್ಕೊತಾ ಇದ್ದೀನಿ. ಆಮೇಲೆ ಇನ್ನು ನೈಟು ಹೂವು ಬೇಕಾಗಿತ್ತು. ಹೂವು ಸ್ವಲ್ಪ ತಂದಿದ್ರು. ಹೂವೆಲ್ಲ ಕಟ್ತಾ ಇದ್ದೀರಿ ಎಲ್ಲರೂ ಮಾತಾಡ್ಕೊಂಡು. ನಾನು ನಮ್ಮ ಅಕ್ಕ, ಪಕ್ಕದ ಮನೆಯವರೆಲ್ಲ ಮಲ್ಲಿಗೆ ಹೂವು ತಂದಿದ್ರು. ಮಲ್ಲಿಗೆ ಹೂವು ಎಲ್ಲ ಕಟ್ಟಿದ್ದಾದ್ಮೇಲೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಅಂದ್ಬಿಟ್ಟು ನಮ್ಮ ಕುತ್ಕೊಂಡಿದ್ರಿ. ಇನ್ನು ಹೂವು ಮುಗ್ದೇ ಇಲ್ಲ. ಆಮೇಲೆ ಸಮೋಸನು, ಬೂಟಿ, ಅವು ಸ್ನ್ಯಾಕ್ಸ್ ತಂದರು, ತಿಂದರು. ಆಮೇಲೆ ನೈಟು ಮುದ್ದೆಗೆ ನಮ್ಮ ಮನೆಯಲ್ಲಿ ಹಲಸಿನಕಾಯಿ ಸಾಂಬಾರು ಮಾಡಿದ್ರಿ. ನಾವು ನೆಂಟರು ಬಂದವರು ಅಂತ ನಮ್ಮ ಅಕ್ಕ ಮಾಡಿದರು. ಆಮೇಲೆ ಹಲಸಿನಕಾಯಿ ಸಾಂಬಾರು ಮಾಡಿ ಮತ್ತೆ ಮುದ್ದೆ ಮಾಡಿದ್ದೀನಿ. ನಾನೇ ಮುದ್ದೆ ಕಟ್ತಾಯಿದ್ದೀನಿ. ನಮ್ಮ ಮನೆಯಲ್ಲಾದರೆ ಕಲ್ಲಿಲ್ಲ ಕಟ್ಟಕ್ಕೆ. ನಮ್ಮ ಕಡೆ ಈ ಥರ ಮುದ್ದೆ ಕಟ್ಟಕ್ಕೆ ಕಲ್ಲು, ಬೇರೆ ಕಡೆ ಬೇರೆ ಥರ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಹೇಗೈತೆ ಅಂತ ನೋಡಿ. ನನಗೆ ಮುದ್ದೆ ಕಟ್ಟಕ್ಕೆ ತುಂಬಾ ಇಷ್ಟ. ಆಮೇಲೆ ಸ್ವಲ್ಪ ಜಾತ್ರೆಗೆ ಹೋಗೋಣ ಪಲ್ಲಕ್ಕಿ ನೋಡೋಕೆ ಅಂದ್ಬಿಟ್ಟು ನಾನು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ರಿ. ಆಮೇಲೆ ನಾನು ಬಂದು ಈ ಥರ ಕ್ರೀಮ್ ಹಾಕ್ಬಿಟ್ಟು ಉಜ್ಬೇಕಾಗಿತ್ತು. ಈ ಥರ ನಾನು ರೆಡಿ ಮಾಡ್ತಾವನೆ. ನಾನು ಸ್ವಲ್ಪ ರೆಡಿ ಮಾಡ್ತಾನೆ. ಯಾವುದೇ ರೀತಿ ಹೋಗೋಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ. ಆದರೂ ರೆಡಿಯಾಗಿ ನೈಟ್ ನಾವು ನೋಡಿದಂದ್ರೂ ನನ್ನ ಮಕ್ಕಳು ನೋಡ್ಬೇಕಂತ ಆಸೆ ಇರ್ತೈತೆ. ನಾವು ಚಿಕ್ಕ ಮಕ್ಕಳಿದ್ದವಾಗ ಹಂಗೆ ಜಾತ್ರೆ ಅಂದ್ರೇ ತುಂಬ ಇಷ್ಟ. ಬಟ್ ನನಗೆ ತುಂಬಾ ಇಷ್ಟ ಇತ್ತು ಆವಾಗ. ಜಾತ್ರೆ ಒಳಗಡೆ ಹೋಗಿಬೇಕು, ಅವು ಇವು ತೊಗೋಬೇಕು ಅಂತ. ಆವಾಗೆಲ್ಲ ನಾವು ಫ್ರೆಂಡ್ಸ್ ನಮ್ಮ ಜಾತ್ರೆ ಒಳಗೆ ಹೋದ್ರಾಗ ನಾವು ಎಲ್ಲರಿಗೂ ಒಂದೊಂದು ಜ್ಯೂಸ್ ಕೊಡಿಸ್ತಾಯಿದ್ರಿ. ಅದೊಂದು ಖುಷಿ ಇತ್ತು. ಆಮೇಲೆ ನಾವು ನಮ್ಮ ಅಕ್ಕರ ಮಗ ರೆಡಿ ಮಾಡ್ತಾ ಇದ್ದಂಗೆ ಹಿಂಗೆ ಮಾತಾಡಿಕೊಂಡು ಯಾವ ಥರ ರೆಡಿ ಮಾಡ್ತಾನೆ ನೋಡೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ವಿಡಿಯೋ ಮಾಡ್ತಾ ಅವಳೆ. ನನ್ನ ಮಗ ನಿಂತ್ಕೊಂಡು ನೋಡ್ತಾನೆ ನಮ್ಮ ಅಣ್ಣ ಯಾವ ಥರ ಮಾಡ್ತಾನಂತ. ನಾವು ಬಂದು ಹೆಣ್ಮಕ್ಳು 4 ಜನದಲ್ಲಿ ನಮ್ಮ ದೊಡ್ಡಕ್ಕ ಮಗ ಇವರು, 2ನೇ ಮಗ. ದೊಡ್ಡ ಮಗನ ಆಮೇಲೆ ತೋರಿಸ್ತೀನಿ. ನಾನಂದರೆ ತುಂಬಾ ಇಷ್ಟ ಇಮ್ಕ. ನಾನು ಅವರು ಚಿಕ್ಕ ಮಕ್ಕಳಿದ್ದವಾಗ ನಾನು ತುಂಬ ಸಾಕಿದ್ದೀನಿ. ಅವರು ಹುಟ್ಟಿದಾಗ್ಲಿಂದನೂ ಅವ್ರು ಬೆಳೆಯೋ ಗಂಟ ನಾನೇ ಸಾಕಿದ್ದಿತ್ತು. ಯಾಕಂದರೆ ನಾನು ನಮ್ಮ ಅಕ್ಕ ಮನೆಯಲ್ಲೇ ಬೆಳೆದಿತ್ತು. ನಾನು ಎತ್ತಿತ್ತು ನಮ್ಮ ತಾಯಿ ಆಗಿದ್ರು. ನನ್ನ ಸಾಕಿರೋದು ಎಲ್ಲ ನಮ್ಮ ಅಕ್ಕ, ನಮ್ಮ ಅವನೇ. ಇಲ್ಲಿವರೆಗೂ ನಮಗೇನು ಬೇಕು ಏನು ಬೇಡ ಅನ್ನೋದು ನೋಡೋದು ನಮ್ಮ ಅಕ್ಕ, ನಮ್ಮ ಅವನೇ. ಅದರಲ್ಲಿ ಇವನು ಒಬ್ಬ ನರೇಶ್ ಅಂತ ಹೇಳಿ. ನನ್ನ ಎಲ್ಲ ಟೈಮಲ್ಲೂ ನನ್ನ ತುಂಬ ಖುಷಿ ಪಡಿಸೋದಂದರೆ, ನಾನು ದುಃಖದಾಗಿದ್ದವಾಗ ಎಲ್ಲ ಟೈಮಲ್ಲೂ ನನಗೆ ಹೆಲ್ಪ್ ಮಾಡೋದಂದರೆ ಜಾಸ್ತಿ ಇವನೇ.
ನಾನಂದರೆ ತುಂಬಾ ಇಷ್ಟ. ಯಾಕಂದರೆ ನಾನು ಮುದ್ದಾಗಿ ಸಾಕಿದ್ದೀನಿ ಅವ್ರನ್ನ. ಚಿಕ್ಕ ಮಕ್ಕಳಿಂದನೂ ಅವ್ರಿಗೆ ಮುಖ ತೊಳೆದು ಸ್ನಾನ ಮಾಡಿಸಿ ಸ್ಕೂಲ್ಗೆ ಬಿಡೋದ್ರಿಂದ ನಾನೇ ಮಾಡಿರೋದು. ಯಾರಿಗೇ ಆಗಲಿ ಅವ್ರ ಚಿಕ್ಕಮ್ಮನವರು ಅಕ್ಕನ ಮಕ್ಕಳು ಫಸ್ಟ್ನೇ ತಾಯಿ ಅಂತಲೇ ಹೇಳ್ತಾರೆ. ಅವ್ರ ಅಮ್ಮನಕ್ಕಿಂತ ಜಾಸ್ತಿ ಇಷ್ಟಪಡೋದು ಚಿಕ್ಕಮ್ಮನ್ನೇ. ನಾನು ಅದೇ ಥರನೇ ನಮ್ಮ ಅಕ್ಕನ ಮಕ್ಕಳು ಇಷ್ಟಪಡ್ತಾರೆ. ನಾನು ಜಾತ್ರೆಗೆ ಬರೋಲ್ಲ ಅಂತ ಹೇಳಿದ್ರು ನನ್ನ ಮಕ್ಕಳನ್ನ ಕಳಿಸಿದ್ದೆ 2 ದಿವಸ ಮುಂಚೆನೇ. ನನ್ನ ಬಂದು ಯಾವಾಗ್ಲೂ ನಾನು ಬರಲ್ಲ ಅಂದ್ರೂ ನನಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕಾರಣಕ್ಕೆ ನೋವು ತಿನ್ನಬಾರ್ದು ಅಂತ ನಮ್ಮ ಅಕ್ಕನ ಮಕ್ಕಳು ಮನೆಗೆ ಬಂದು ಜಾತ್ರೆಗೆ ಕರ್ಕೊಂಬರ್ತಾರೆ. ನಮ್ಮನ್ನಷ್ಟೇ ಇಷ್ಟಪಡ್ತಾರೆ. ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನ್ನ ಮಾತೇ ಬರೋಲ್ಲ, ಅಷ್ಟೊಂದು ಖುಷಿ ಆಗ್ತೈತೆ ನೋಡಿರಿ. ಫೈನಲಿ ಈ ಥರ ಮಾಡಿದ್ದಾನೆ. ನನಗಂತೂ ನಗು ಅಂದರೆ ನಗು. ಆಮೇಲೆ ಒಂದು ಸ್ವಲ್ಪ ಜಾತ್ರೆ ಒಳಗೆ ಹೋಗೋಣ ಅಂತ ಹೋಗಿದ್ವಿ. ಸ್ವಲ್ಪ ಎಲ್ಲ ತಮಟೆ ಡ್ಯಾನ್ಸ್ ಆಡ್ತಾಯಿದ್ರು. ಅಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಯಿತು. ಇನ್ನು ನಮ್ಮ ಯಜಮಾನ್ರು ಸ್ವಲ್ಪ ಡ್ಯಾನ್ಸ್ ಆಡ್ತಾವ್ರೆ. ಯಾವತ್ತೂ ಆಡ್ತಾ ಇರಲಿಲ್ಲ, ಇವತ್ತು ಇಷ್ಟಪಟ್ಟು ಆಡವ್ರೆ ಖುಷಿಗೆ. ಇನ್ನು ನಮ್ಮೂರ ಕಡೆ ನೋಡಿ ಎಲ್ಲ 40 ದೇವ್ರ ಪಲ್ಲಕ್ಕಿ ಇತ್ತು. ಹಂಗಾಗಿ ಎಲ್ಲರೂ ಬ್ಯಾಗುಗಳಲ್ಲಿ ಎಲ್ಲ ಪೂಜೆ ಸಾಮಾನು ತಂದು ಹಿಂಗೆ ಕಾಯ್ಕೊಂಡಿರ್ತೀರಿ. ಒಂದೊಂದೇ ದೇವರು ಪಲ್ಲಕ್ಕಿ ಆಯಿತಾ, ಇನ್ನು ನೆಕ್ಸ್ಟ್ ದೇವ್ರಿಗೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ. ಇನ್ನು ಜಾತ್ರೆ ನೋಡಿ ಈ ಥರ ಇರ್ತದೆ. ಪಲ್ಲಕ್ಕಿ ಅಂತೂ ನೋಡೋಕ್ಕೆ ಊರೆಲ್ಲ ಫುಲ್ಲು ಪಲ್ಲಕ್ಕಿ. ಓಡಾಡೋಕ್ಕೂ ಅಷ್ಟೊಂದು ಫ್ರೀಡಮ್ ಇರೋಲ್ಲ, ಅಷ್ಟೊಂದು ರಶ್ ಅಂದರೆ ರಶ್ಶು. ಇನ್ನು ನಾವು ಇಷ್ಟಪಟ್ಟು ಜಾತ್ರೆಗೆ ಏನಕ್ಕೆ ಹೋಗ್ತೀರಿ ಅಂದರೆ ಈ ದೇವ್ರಿಗೆ ನೋಡೋಕ್ಕಂತಲೇ ತುಂಬ ಹೋಗೋದು. ಪಲ್ಲಕ್ಕಿಗಳಂದರೆ ವೆರೈಟಿ ಥರ ಪಲ್ಲಕ್ಕಿ ಐತೆ. ಅದರಲ್ಲೂ ಒಂದು ಕುದುರೆ ಥರ ಇದೆ, ಒಂದು ಸಿಂಹ ಥರ ಐತೆ, ಇನ್ನೊಂದು ಶಿವನ ಥರ ಐತೆ. ಅವೆಲ್ಲ ನೋಡೋಕ್ಕೆ ಖುಷಿ. ಆಮೇಲೆ ಒಂದು ಸ್ವಲ್ಪ ಮಕ್ಕಳು ಆಟ ಸಾಮಾನು ಬೇಕಂತ ಹೇಳಿದ್ರು. ನೋಡೋಣ ಅಂತ ಒಳಗಡೆ ಹೋಗಿ ನೋಡ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೀನಿ ನಮ್ಮ ಅಕ್ಕನ ಮಗನಿಗೆ ಫುಲ್ಲು ಜಾತ್ರೆ ನೋಡಿದ್ದಾದ್ಮೇಲೆ ಎಲ್ಲ ಏನು ಬೇಕೋ ಮಕ್ಳಿಗೆ ಕೊಡ್ಸೋಣ ಅಂತ. ನನ್ನ ಮಕ್ಕಳು ಬಿಡೋಲ್ಲ, ಏನು ಬೇಕೋ ಅದು ಕೊಡಿಸ್ಬೇಕು, ಇಲ್ಲಾಂದರೆ ಆಟ ಮಾಡ್ತಾರೆ ಜಾತ್ರೆಯಲ್ಲಿ ಅಂತ. ಆಮೇಲೆ ತುಂಬಾ ಡ್ಯಾನ್ಸ್ ಆಡ್ತಾಯಿದ್ರು, ತಮಟೆ ಡ್ಯಾನ್ಸು. ಈ ಥರ ಸ್ವೀಟ್ ಇದು ಜಾತ್ರೆಗಳಲ್ಲಿ ಜಿಲೇಬಿ ಚೆನ್ನಾಗಿರುತ್ತೆ. ಕೆಲವು ಕಡೆ ಚೆನ್ನಾಗಿರಲ್ಲ. ಒಬ್ಬೊಬ್ಬರು ಎಷ್ಟು ದಿವಸದಿಂದ ಎಣ್ಣೆಯಲ್ಲಿ ಮಾಡಿರ್ತಾರೋ ಅದು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ನಾನಂತೂ ಎಣ್ಣೆ ನೋಡಿಬಿಟ್ಟು ತೊಗೊತೀನಿ. ಯಾಕಂದರೆ ಅವರು ಪಬ್ಲಿಕಲ್ಲೇ ಎಣ್ಣೆ ಇಟ್ಟಿರ್ತಾರೆ, ಯಾವ ಥರ ಇರ್ತದೆ ಎಣ್ಣೆ ಕಲರು ಅಂತ ನೋಡಿ ತೊಗೊತೀನಿ. ಇನ್ನು ಅದೆಲ್ಲ ಆದಮೇಲೆ ನಾವು ಫಸ್ಟ್ ನಮ್ಮ ಅಕ್ಕನ ಮಗ ದೊಡ್ಡ ಹುಡುಗ ನಂದೀಶ್ ಅಂತ ಹೇಳಿ ಇನ್ನು ಫುಲ್ಲು ಸ್ಟಾರ್ಟಿಂಗಿಂದ ದೇವ್ರುಗಳೆಲ್ಲ ಮುಂದೆ ಬಂದುಬಿಟ್ಟಿತ್ತು. ನಾವು ಸ್ವಲ್ಪ ಲೇಟ್ ಆಯಿತು ಮನೆ ಬಿಟ್ಟಿತ್ತು. ಹಂಗಾಗಿ ಎಲ್ಲ ದೇವ್ರನ್ನೂ ಒಂದ್ಸರಿ ನೋಡ್ಕೊಂಬಂದ್ಬಿಡೋಣ ಅಂತ ನಾವು ನೋಡ್ಕೊಂಡು ಹೋಗ್ತಾಯಿದ್ದೀರಿ. ಅಲ್ಲಿ ವಾಲ್ಗೆ ಇದು ಮಾಡಿಬಿಟ್ಟು ದೇವ್ರ ಪಲ್ಲಕ್ಕಿಗಳನ್ನ ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಜಾಸ್ತಿ ಹೊತ್ತು ಟೈಮ್ ಹಿಡಿಯುತ್ತೆ. ನಾನು ಆದಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬ ಹೊತ್ತು ವಿಡಿಯೋ ಮಾಡೋಕ್ಕೂ ಆಗೋಲ್ಲ. ಆವಾಗೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಪಲ್ಲಕ್ಕಿ ಟ್ಯಾಕ್ಟ್ರಿ ಒಳಗೆ ಕುತ್ಕೊಂಡು ಓಡಾಡ್ತಾಯಿದ್ರಿ. ನಾನು ಬೆಳಗ್ಗೆ ತನಕ ಮನೆಗೆ ಬರ್ತಾ ಇರಲಿಲ್ಲ. ನಾವು ಚಿಕ್ಕ ಮಕ್ಕಳಿದ್ದಾವಾಗ ಇವಾಗೆಲ್ಲ ಅವೆಲ್ಲ ನೆನಪಾಗ್ತೈತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದೊಂದು ಜ್ಯೂಸ್ ಕುಟ್ಕೊಂಡು ಅಲ್ಲಿ ಪೂಜೆಗೆ ಕೊಟ್ಟಂಥ ಬಾಳೆಹಣ್ಣು ತೆಂಗಿನಕಾಯಿ ತಿನ್ಕೊಂಡು ಒಂಥರ ತುಂಬಾ ಖುಷಿ ಆಗ್ತಾಯಿತ್ತು. ಇವಾಗ ಆ ಥರ ಮಕ್ಳ ಲೈಫ್ ಇಲ್ಲ. ಅವ್ರದ್ದೇನೋ ಒಂಥರ ಮಗ ಎಲ್ಲ ಆ ಥರ ಇದಿತ್ತು. ಇವೇ ಆಗುತ್ತೆ. ನಮ್ಮ ಲೈಫಲ್ಲಿ ಆ ಥರ ಆಟಗಳು ತುಂಬಾ ಆಟ ಆಡಿದ್ದೀರಿ ನಾವು ಮಕ್ಕಳಿದ್ದವಾಗ. ಇವು ನೋಡೋಕ್ಕೆ ಖುಷಿ. ಆ ಕಾಲದಾಗೆಲ್ಲ ಈ ಥರ ಎಲ್ಲ ಏನಿಲ್ಲ, ಬರೀ ಊರಲ್ಲಿ ದೇವ್ರಿಗೆ ಅಲಂಕಾರ ಮಾಡೋದು ಸಾಕು ಅವ್ರಿಗೆ. ಇವಾಗ ವೆರೈಟಿ ಇದು ಬಂದೈತೆ. ಕುದುರೆ ಮೇಲೆ ತುಂಬ ಬೆಳಕಿತ್ತು, ಚೆನ್ನಾಗಿ ಶಿವ ಎಲ್ಲ ದೇವರು ನನ್ನ ಮುಂದೆ. ಇದರಲ್ಲಿ ತುಂಬ ತಮಿಳ್ನಾಡು ಹಂಗಾಗಿ ತೆಲುಗು ಇರಲಿಲ್ಲ. ಸ್ವಲ್ಪ ರೋಡ್ ಚಿಕ್ಕದಿತ್ತು. ಎಲ್ಲ ದೇವ್ರಿಗೆ ಹೋಗ್ತಾ ಇದ್ದೀರಾ, ಆದ್ರೂ ಜಾಗ ಇರೋ ಕಡೆ ಒಂದು ಸ್ವಲ್ಪ ನಿಲ್ಲಿಸಿ ದೇವ್ರು ನೋಡೋಕ್ಕೆ ಒಂದು ಖುಷಿ. ಆಮೇಲೆ 40 ನಾನು ಕೆಲವು ದೇವರ ಮಾತ್ರ ತಗೊಂಡಿದ್ದೀನಿ. 41 ಪಲ್ಲಕ್ಕಿ ಐತೆ. ಅಲ್ಲೇ ಇರೋಣ ಊರಲ್ಲಿ ಒಂದು ಕಡೆ ದೇವರು ಹೆಣ್ಮಗುನ ತರಿಸ್ತಾರೆ ಬೆಡ್ಡಮ್ಮ ಅಂತ. ಆ ದೇವರು ಕೊಡುತ್ತೆ. ನಾನು ಸಂಜೆವರೆಗೂ ಇದ್ದರೆ ಆದಷ್ಟು ವಿಡಿಯೋ ಮಾಡ್ತೀನಿ.
ಎಮ್ಮ ಗಂಡನ ಮನೆಯಿಂದ ಊಟದ ಮನೆಗೆ ಬರಬೇಕಂದ್ರೆ ಯಾವ ಥರ ಎಮ್ಮನ ಮಹಿಮೆ ಯಾವ ಥರ ಐತೆ ಅಂತ ನಾನು ತೋರಿಸ್ತೀನಿ. ಬಟ್ ನನಗೆ ಇವಾಗ ಇದ್ದರೆ ತೋರಿಸ್ತೀನಿ, ಇಲ್ಲಾಂದರೆ ಆಗಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ತುಂಬಾ ಖುಷಿ ಆಯ್ತದೆ ದೇವ್ರನ್ನ ಎಮ್ಮನ ಇಷ್ಟದಿಂದ ಆ ಅಮ್ಮನ ಗಂಡನ ಮನೆ ಕರ್ಕೊಂಡು ಹೋಗ್ಬೇಕಂದ್ರೆ ಪಕ್ಕದ ಊರಿಗೆ ಕಳ್ಕೊಂಡಳ್ಳಿ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ಬೇಕಂದ್ರೆ ಆ ಅಮ್ಮ ಹೋಗೋದೇ ಇಲ್ಲ. ನಾವು ಅದ್ರ ನೋಡೋಕ್ಕಂತಲೇ ತುಂಬ ಜನ ಹೆಣ್ಮಕ್ಳು ಈ ಊರಿಂದ ಗಂಡನ ಮನೆ ಕಳ್ಸೋಕೆ ಎಲ್ಲರೂ ತುಂಬ ಜನ ದೇವ್ರಿಂದನೇ ಹೋಗ್ತೀರಿ. ಇನ್ನು ಊರಲ್ಲಿ ದೊಡ್ಡವ್ರು ಈ ಥರ ಕುತ್ಕೊಂಡು ಪಲ್ಲಕ್ಕಿಗಳು ನೋಡ್ತಾವ್ರೆ. ಕೆಲವೊಂದು ಊರಲ್ಲಿ ಈ ಥರ ಇರ್ತೈತೆ ಪದ್ಧತಿ, ಕೆಲವೊಂದು ಊರಲ್ಲಿ ಇರಲ್ಲ. ಅವ್ರವ್ರ ಖುಷಿ ಅದು. ಇನ್ನೂ ಸ್ವಲ್ಪ ಲೇಟ್ ಆದರೆ ರಶ್ ಆಗಿಬಿಡ್ತದೆ ಅಂದ್ಬಿಟ್ಟು ನಾವು ಬೇಗನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಆಮೇಲೆ ಅದೆಲ್ಲ ಆದಮೇಲೆ ಇಲ್ಲಿ ತುಂಬಾ ಮೇಲಿಂದ ನೋಡ್ತಾರೆ, ಕೆಳಗಡೆ ರಶ್ ಅಂದರೆ ಸ್ವಲ್ಪ ಜಾಗ ಚಿಕ್ಕದ್ರಿಂದ ಪಲ್ಲಕ್ಕಿಗಳಾದಮೇಲೆ ಜಾತ್ರೆ ಮಾಡೋರು ಮಾಡ್ಕೊತಾರೆ. ದೇವ್ರುಗಳನ್ನೆಲ್ಲ ನೋಡಿದ್ದಾದ್ಮೇಲೆ ಪೂಜೆ ಕೊಟ್ಟಿದ್ದಾದ್ಮೇಲೆ ನೋಡಿ ಯಾವ ಥರ ಐತೆ ಪಲ್ಲಕ್ಕಿಗಳು ಮಾತ್ರ ಸಖತ್ತಾಗವೆ ಎಲ್ಲನೂ. ಆಮೇಲೆ ಇನ್ನು ಮಾವ ಮನೆಗೆ ಬಂದು ಮನೇಲಿ ನಾನು ನಮ್ಮ ಅಕ್ಕನ ಮಗ ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ನಿಗೆ ಫೇಸ್ ತೋರ್ಸೋಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ನೋಡ್ತಾ ಅವ್ರು ಬಂದು ಕುತ್ಕೊಂಡು ನಮ್ಮ ಮಾವ ಕಾಸು ಕೊಡ್ತಾವ್ರೆ ಖರ್ಚಿಗೆ ನಮಗೆ. ನಾನು ಚಿಕ್ಕ ಮಗುವಿಂದನೂ ನಾನು ಜಾತ್ರೆ ಬರೋಷ್ಟ್ರೊಳಗೆ ಎಲ್ಲರಿಗೂ ಈ ಥರ ಕುಳಿಸ್ಕೊಂಡು ದುಡ್ಡು ಕೊಡ್ತಾರೆ ಜಾತ್ರೆಗಂತ. ನಾವಿಷ್ಟು ದೊಡ್ಡವರಾದ್ರೂ ಅಷ್ಟೇ ಒಬ್ಬೊಬ್ರಿಗೆ 500 ರೂಪಾಯಿ ಕೊಡ್ತಾವ್ರೆ, ಸಾಕಾ ಅಂತ ಕೇಳ್ತಾವ್ರೆ. ಅವ್ರ ಪ್ರೀತಿ ಬಟ್ಟೆ ಎಷ್ಟು ಕೊಟ್ಟರು ಖುಷಿನೇ. ಇನ್ನು ನಮ್ಮ ಅಕ್ಕನ ಮಗ ದೊಡ್ಡವನು ಏನೋ ಹೇಳ್ತಾವನೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿದ್ದಾಗ ಕೊಡೋದಂತೂ ಇವಾಗ ನೀವು ದುಡಿತಾ ಇದ್ದೀರ, ನೀವು ಕೊಡಬೇಕಾಗ್ತದ್ರಲ್ಲಿ ಅಪ್ಪ ಅಮ್ಮ ನಿಮಗೆ ಕೊಡ್ತಾರಂದರೆ ಅದೊಂದು ಪದ್ಧತಿ ಅಂತ ಹೇಳ್ತಾವ್ರೆ. ಮಕ್ಕಳು ಎಷ್ಟೇ ದುಡಿದ್ರು ತಾಯಿ ತಂದೆ ಕೊಟ್ಟಿರೋಷ್ಟು ದುಡ್ಡಲ್ಲಿರೋ ಪ್ರೀತಿ ಬೇರೆ ಎಲ್ಲೂ ಇಲ್ಲ. ನನಗಂತೂ ಖುಷಿ ಆಯಿತು, ನನಗೂ ಕೊಟ್ಟು. ನನ್ನ ಮಕ್ಳಿಗೂ ಅಷ್ಟೇ, ನಮ್ಮ ಮಕ್ಕಳು ಚೆನ್ನಾಗಿ ಆಟ ಸಾಮಾನು ತಗೊಳ್ಳೋ ಅಂತ ಇಷ್ಟು ದುಡ್ಡು ಅಷ್ಟು ದುಡ್ಡು ಅಂತ ನನ್ನ ಮಗಳೇ ಎತ್ತಿಟ್ಕೊತಾನೆ. ನನ್ನ ಮಗಳು ಇನ್ನೇನು ಹೇಳ್ತಾಳೆ ಅಂದರೆ, ನಾನು ಉಂಡಿಗೆ ಹಾಕ್ತಾಯಿದ್ರು ಎಲ್ಲ ಸೇವಿಂಗ್ ಮಾಡ್ತಾಯಿದ್ರು, ಇವಾಗ ಉಂಡಿಗೆ ಹಾಕಲ್ಲ ನಾನು, ಎಲ್ಲನೂ ಇದರಲ್ಲಿ ಜಾತ್ರೆಯಲ್ಲಿ ಏನೇನು ಬೇಕೋ ಎಲ್ಲ ತೊಗೊತೀನಿ ಅಂತ ಹೇಳ್ತಾವಳೆ. ಇಷ್ಟ ಆಗೈತೆ ಅಮೌಂಟ್ ಅಂತ ಡ್ಯಾನ್ಸ್ ಆಡ್ತಾವಳೆ. ಇನ್ನು ನಮ್ಮ ಅಕ್ಕನ ಮಗನ ಜೊತೆ ನನ್ನ ಮಗನೂ ಏನೋ ವಾದ ಮಾಡ್ತಾವನೆ, ಬೇಗ ಹೋಗಬೇಕು ಜಾತ್ರೆ ಒಳಕ್ಕೆ ಆಟ ಸಾಮಾನು ತೊಗೊಳಕ್ಕಂತ. ನನಗೆ ಬೇಗ ಹೋಗೋದಂದರೆ ರಶ್ ಇರ್ತೈತೆ, ಎಷ್ಟು ಬೇಗ ಹೋಯ್ತಾರೆ ಅಷ್ಟು ಬೇಗ ಬರ್ಬೋದು ಅಂತಾರೆ. ರಶ್ ಇದ್ರೂ ಏನಿದ್ರೂ ನೋಡೋಕ್ಕೆ ಚೆಂದಾಗಿರ್ತೈತೆ. ಹೋಗಿ ಏನು ಬೇಕೋ ಎಲ್ಲ ತೊಗೊಂಡು ಬರಬೇಕು. ಎಷ್ಟೊತ್ತಾದ್ರೂ ಜಾತ್ರೆ ನೋಡೋದು ಮಾತ್ರ ಬಿಡಲ್ಲ. ಆಮೇಲೆ ನೀನು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಸರಿ ಅಂದ್ಬಿಟ್ಟು ಆಫ್ ಮಾಡಿದೆ. ಜಾತ್ರೆ ಒಳಗೆ ಹೋಗಿ ನನ್ನ ಮಕ್ಳಿಗೆ ಏನು ಬೇಕೋ ಎಲ್ಲ ತೊಗೊತಾ ಇದ್ದೀರಿ. ನನ್ನ ಮಗಳು ಎಷ್ಟು ಆಟ ಸಾಮಾನಿದೆ ಅಂದರೆ ಅಷ್ಟು ಆಟ ಸಾಮಾನಿದೆ. ಅಂದರೆ ಜಾಮಿಟ್ರಿ ಬಾಕ್ಸ್ ತೊಗೊತೀನಿ ಚೆನ್ನಾಗಿರೋದು ಅಂತ ಹೇಳಿ ಇವಾಗ ಡಾಕ್ಟ್ರು ಸೆಟ್ ತೊಗೊಂಡಿದ್ದಾಳೆ, ಐಟಮ್ಸು ಡಾಕ್ಟ್ರು ಕಿಟ್ ತೊಗೊಂಡಿದ್ದಾಳೆ. ಅಂಥದ್ದು ಎರಡೆರಡು ಐತೆ. ಬಟ್ ನನಗೆ ಈ ಆಟ ಆಡೋಕ್ಕೆ ತುಂಬಾ ಕ್ರೇಜು. ನಾನು ಚಿಕ್ಕ ವಯಸ್ಸಿಂದಲೂ ಇದು ಆಟ ಆಡ್ತೀನಿ. ಹೋದ ಸರಿ ಜಾತ್ರೆಯಲ್ಲಿ 200 ರೂಪೀಸ್ ಗೆದ್ದಿದ್ದೆ ಈ ಥರ ರಿಂಗ್ ಹಾಕಿ. ಈ ಸರಿ ರಿಂಗ್ ಹಾಕ್ತಾಯಿದ್ದೀನಿ, ಬಟ್ ರಿಂಗ್ ಬಿದ್ದಿದೆ. ಅವರು 50 ರೂಪೀಸ್ಗೆ ರಿಂಗು ಆಗಿದೆ, ಫುಲ್ ಕವರ್ ಆಗಬೇಕು ಅಂತ ಹೇಳ್ತಾವ್ರೆ ನೋಡಿ. ಆಮೇಲೆ ರಿಂಗ್ ಆಗಿದೆ ಅಂದರೆ ಇಲ್ಲ ಆ ಥರ ಇರಬಾರ್ದು, ಫುಲ್ ಕವರ್ ಆಗಿರಬೇಕು ಅಂತ ಹೇಳಿದ್ರು. ಸರಿ ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಇನ್ನು 20 ರೂಪೀಸ್ಗೆ ವಾದ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಪಾಪ ಅವ್ರಿಗೂ ಕಷ್ಟ ಇರ್ತೈತೆ, ನಿದ್ದೆ ಬಿಟ್ಟು ಈ ಥರ ಆಡಬೇಕಂದ್ರೆ ಒಂದು ಹತ್ರ ಹೋಗುತ್ತೆ ಒಂದು ಹತ್ರ ಬರುತ್ತೆ ಅಂದ್ಬಿಟ್ಟು ಆಮೇಲೆ ಖುಷಿ ಆಯಿತು. ಅದಾದಮೇಲೆ ನಾನು ಬಂದಿತ್ತು, ಇಲ್ಲಿ ಟ್ಯಾಟೋ ಹಾಕ್ತಾಯಿದ್ರು. ಬಟ್ ಜಾತ್ರೆಗಳಲ್ಲೆಲ್ಲ ಟ್ಯಾಟೋ ನೀಡಲ್ ಚೇಂಜ್ ಮಾಡಲ್ಲ, ಹಾಕ್ತಾರೆ. ಬಟ್ ನಾವು ನೋಡಿ ನೀಡಲ್ ಹೊಸ ನೀಡಲ್ಲಿನ ಓಪನ್ ಕೂಡ ಮಾಡಿರಲಿಲ್ಲ. ಹೇಳ್ತಾ ಇದ್ದೀವಿ ನನ್ನ ಟ್ಯಾಟೋ ಹಾಕ್ಸ್ಕೊಳಕ್ಕೆ ನೀಡಲ್ ಆಯಿತಾ ಅಂದ್ಬಿಟ್ಟು. ಇದೆ ಅಂತ ಹೇಳ್ತಾ ಇದ್ದಾರೆ. ಬಸ್ ಸರಿ ನಾನು ಇಲ್ಲೇ ಸೇಮ್ ಜಾತ್ರೆಯಲ್ಲೇ ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ ಕೈ ಮೇಲೆ NM ಅಂತ. ತುಂಬ ಚೆನ್ನಾಗಿ ಬಂದೈತೆ. ಬಟ್ ಕೆಲವರು ಹೇಳ್ತಾರೆ
ನಮ್ಮ ಪ್ರೀತಿ ಹೆಚ್ಚಿದ್ರೆ ಮಾತ್ರನೇ ಟ್ಯಾಟೋ ಇರೋದು, ಇಲ್ಲಾಂದರೆ ಹೋಗ್ಬಿಡ್ತೈತೆ ಅಂತಾರೆ. ಏನೋ ಗೊತ್ತಿಲ್ಲ. ಬಟ್ ನನಗೆ ಇಲ್ಲಿ ರೈಟ್ ಸೈಡ್ ಕೆನ್ನೆ ಮೇಲೆ ಒಂದು ಡಾಟ್ ಇತ್ತು, ಸ್ಮಾಲ್ ಡಾಟು, ಬ್ಲಾಕ್ ಕಲರು. ಅದು ಬೇಡ ಅಂದ್ಬಿಟ್ಟು ಅದಿತ್ತು, ಅದ್ರ ಮೇಲೇ ಒಂದು ಸ್ವಲ್ಪ ಡಾರ್ಕಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಕೇಳೋಣ ಅಂತ ಕೇಳ್ತಾ ಇದ್ದೀನಿ. ನೀಡಲ್ ಚೇಂಜ್ ಮಾಡು ಅಂತ ಹೇಳ್ತಾವ್ರೆ. ಆಮೇಲೆ ನಮ್ಮ ಯಜಮಾನ್ರು ನೀಡಲೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಒಂದೇ ಒಂದು ಡಾಟ್ ಲೈಟಾಗಿ ಹಾಕ್ಸ್ಕೊತಾ ಇದ್ದೀನಿ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಪೊಲೀಸರಿದ್ದರು. ಅವ್ರು ಬಂದು ಕೇಳ್ತಾರೆ, ಯಾಕೆ ಮುಖದ ಮೇಲೆ ಟ್ಯಾಟೂ ಹಾಕ್ಸ್ಕೊತಾ ಇದ್ದೀರಾ ಅಂತ ಬಂದು ನೋಡಿಬಿಟ್ಟು ವಾಪಸ್ ಹೋದರು. ಮತ್ತೆ ಬಂದು ಕೇಳ್ತಾರೆ ಅವರು. ನಾನು ಹೇಳಿದೆ, ಇಲ್ಲ ಅಲ್ಲಿ ಚಿಕ್ಕದಾಗಿ ಮಚ್ಚೆ ಐತೆ, ಅದು ಅದ್ರ ಮೇಲೆ ಡಾರ್ಕ್ ಕಾಣಿಸ್ಲಿ ಅಂದ್ಬಿಟ್ಟು ಲೈಟಾಗಿ ಒಂದು ಡಾಟ್ ಹಾಕ್ಸ್ಕೊತಾ ಇದ್ದೀನಿ ಅಂತ. ಅಷ್ಟೇ, ನೋವೇನೂ ಆಗಲ್ಲ. ನಾವು ಅಂತೀವಿ ತುಂಬಾ ನೋವಾಗುತ್ತೆ ಅಂತ ಕೆಲವ್ರು ಹೇಳ್ತಾರೆ. ನೋವೇನು ಆಗಲ್ಲ. ಆಮೇಲೆ ಅವ್ರು ಬಂದು ಕೇಳ್ತಾರೆ, ನೋವಾಗಲ್ಲ, ಅಲ್ಲೇನು ಹಾಕ್ಸ್ಕೊತಾ ಇದ್ದೀರಿ ಅಂತ. ಅಲ್ಲಿ ಮಚ್ಚೆ ಇತ್ತು ಸರ್, ಅದ್ರ ಮೇಲೇ ಹಾಕ್ಸ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಖುಷಿಪಟ್ಟರು. ಆಮೇಲೆ ನೋಡ್ಬಿಟ್ಟು ಚೆನ್ನಾಗೈತೆ ಅಂತಲೂ ಹೇಳಿದ್ರು ಅಲ್ಲಿ ಇರೋ ಪೊಲೀಸರು ಜಾತ್ರೆ ಒಳಗಡೆ. ಆಮೇಲೆ ನಮ್ಮ ಯಜಮಾನ್ರು ಟ್ಯಾಟೂ ಹಾಕ್ಸ್ಕೊಂಡಿದ್ರು ಹೋದ ಸರಿ ಜಾತ್ರೆಯಲ್ಲಿ. ಅದು ಸ್ವಲ್ಪ ಕಲರ್ ಲೈಟಾಗಿತ್ತು ಅಂದ್ಬಿಟ್ಟು ಇವರು ಕೇಳಿದ್ಕೆ 200 ರೂಪೀಸ್ ಅಂತ ಹೇಳಿದ್ರು. ಬಟ್ ನಾವು ನೀಡಲ್ ಹೊಸದೇ ತೊಗೊಂಡು ಹಾಕ್ಸ್ಕೊಬೇಕು. ನೀವು ಎಲ್ಲೇ ಹಾಕ್ಸ್ಕೊಳ್ಳಿ, ಹೊಸ ನೀಡಲ್ ತಗೊಂಡು ಹಾಕ್ಸ್ಕೊಬೇಕು. ಟ್ಯಾಟೋ ಅಂಗಡಿಯಲ್ಲೂ ಹಾಕ್ಸ್ಕೊಬೋದು, ಬಟ್ ಜಾತ್ರೆಯಲ್ಲಿ ಹಾಕ್ಸ್ಕೊಂಡ್ರೆ ಒಂಥರ ನೆನಪಿರ್ತೈತೆ. ಏನಕ್ಕೆ ಅಂತ ಹೇಳಿದ್ರೆ, ಈ ವರ್ಷ ಈ ಜಾತ್ರೆಯಲ್ಲಿ ಈ ಥರ ಹಾಕ್ಸ್ಕೊಂಡಿದ್ದೆ ಅಂತ ಆ ಟ್ಯಾಟೋ ನೋಡಿದವಾಗೆಲ್ಲ ನೆನಪಿರ್ತೈತೆ. ಆಗಿನ ಕಾಲದಲ್ಲಿ ಅಚ್ಚೆ ಅಂತ ಇದ್ದರು, ಇವಾಗ ಯಾವುದೋ ಹೊಸ್ದಾಗಿ ಟ್ಯಾಟೋ ಅಂತ. ಇನ್ನು ನಾನು, ನಮ್ಮ ಅಕ್ಕನ ಮಕ್ಕಳು, ನನ್ನ ಮಕ್ಕಳೆಲ್ಲ ಸ್ವೀಟ್ ಕಾರ್ನ್ ತಿನ್ನೋಣ, ಕಲ್ಲಂಗಡಿ ತಿನ್ನೋಣ ನೈಟ್ ಅಂದ್ಬಿಟ್ಟು ಜಾತ್ರೆ ಎಲ್ಲ ಮುಗಿದಿತ್ತಾದಮೇಲೆ ತಿಂತಾಯಿದ್ದೀವಿ. ಹಾಗೆ ನನ್ನ ಹೈಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದ್ರು ಸ್ವಲ್ಪ ಜನ. ಫೋಟೋ ತೆಗೆಸ್ಕೊಂಡಿದ್ದೀನಿ. ಕೆಲವರು ನನ್ನ ಫೋಟೋ ಬೇಡ ಅಂತ ಹೇಳಿದರು. ಸರಿ ಹಾಕು ಅನ್ನೋರ್ಗೆ ಮಾತ್ರ ಹಾಕಿದ್ದೀನಿ. ನಮ್ಮ ಅಕ್ಕನ ಮಗ ಒಂದು ಜಾತ್ರೆಗೆ ಫೋಟೋ ತೆಗೆಸ್ಕೊಂಡು ಅಂದ್ಬಿಟ್ಟು ತೆಗೆಸ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಾವ್ರೆ, ಗೊತ್ತಿಲ್ಲ ನಮ್ಮ ಅಕ್ಕನ ಮಗನಿಗೆ ಫೋಟೋ ಅಂದ್ಬಿಟ್ಟು. ಅವರು ಇಷ್ಟ ಇಲ್ಲ. ಆಮೇಲೆ ಏನು ಜಾತ್ರೆ ಎಲ್ಲ ಮುಗೀತಾದ್ಮೇಲೆ ಬೆಳಗ್ಗೆ ಟಿಫನ್ ಆಯಿತು. ಮುದ್ದೆ, ಮಟನ್ ಸಾಂಬಾರು, ಚಿಕನ್ನು, ರೈಸ್ ಎಲ್ಲ ಆಯಿತು. ಇನ್ನೂ ಎಲ್ಲ ಮಲಗಿದ್ರು. 8:45 ಆದರೂ ಇನ್ನೂ ಮಲಗಿದ್ದಾರೆ ಎಲ್ಲರೂ. ಸರಿ ಮಲ್ಕೊಳ್ಳಿ ಅಂದ್ಬಿಟ್ಟು ಅಕ್ಕನೇ ದೊಡ್ಡಕ್ಕ ಅಡುಗೆ ಮಾಡ್ತಾವ್ರೆ. ಅದಾದಮೇಲೆ ಮಟನ್ ಸಾಂಬಾರು ಕುದೀತಾ ಇತ್ತು, ಇನ್ನೇನು ತಿನ್ನಬೇಕು. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೊರಡೋಕ್ಕೆ ಟೈಮ್ ಆಗಿತ್ತು. ಸ್ನಾನ ಮಾಡ್ಕೊಂಡು ರೆಡಿ ಆದರು. ಮುದ್ದೆ ಸಾಂಬಾರು ತಿಂದ್ಬಿಟ್ಟು ನಮ್ಮ ಅಕ್ಕನೂ ಹಾಗೆ ಕೆಲ್ಸಕ್ಕೆ ಹೋಗಬೇಕಾಗಿತ್ತು. ನಮ್ಮ ಯಜಮಾನ್ರು ಹೋಗ್ತಾ ಅದೇ ದಾರಿಯಲ್ಲಿ ಬಿಟ್ಬಿಟ್ಟು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ತೀನಿ ಬಾ ಅಂತ ಕರೆದ್ರು. ಆಮೇಲೆ ಹೋದ್ರಿ. ನನ್ನ ಮಕ್ಕಳು ಈ ಥರ ಇವೆಲ್ಲ ತೊಗೊಂಡಿದ್ದಾರೆ. ಸುಮ್ಮನೆ ಒಂದು ದಿವಸ ಇಟ್ಕೊಳಲ್ಲ, ಇಷ್ಟೆಲ್ಲ ವೇಸ್ಟ್. ಎಲ್ಲ 700 ರೂಪೀಸ್ ಆಗಿದೆ. ಇನ್ನು ನಮ್ಮ ಅಕ್ಕ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೊರಡಿದ್ರು. ಹಂಗೆ ಬಾಯ್ ಅಂತ ಹೇಳ್ಬಿಟ್ಟು ಹೋಗಿ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೋಡಿ ನೀವು ಖುಷಿ ಪಡಿ. ನನಗಂತೂ ತುಂಬ ಖುಷಿಯಾಯಿತು. ಈ ಥರ ಜಾತ್ರೆಗಳು, ಊರ ಹಬ್ಬ ಅಂದರೆ ತುಂಬ ಇಷ್ಟ ನನಗೆ. ನಿಮಗೂ ಅದೇ ಥರ ಇಷ್ಟ ಆಗ್ತದೆ ಒಂದು ಕಮೆಂಟ್ ಹಾಕಿ. ಇನ್ನು ನಮ್ಮ ಅಕ್ಕ ಹೋಗ್ಬೇಕಂದ್ರೆ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತವ್ರೆ. ಇವ್ರು ನನ್ನ ಪಾಲಿನ ದೇವರು ಅಂತಲೇ ಹೇಳ್ಬೋದು. ಹಾಗೆ ಇವ್ರು ನನ್ನ ಫ್ರೆಂಡು, ನನ್ನ ಹೈಸ್ಕೂಲ್ ಫ್ರೆಂಡು ಗೌರಿ ಅಂತ ಸಿಕ್ಕಿದ್ರು. ಇನ್ನೊಬ್ಬರು ಇವ್ರ ಹೆಸ್ರು ಗೌರಿನೇ. ಇವರು ನನ್ನ ಫ್ರೆಂಡು. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು.